ಇವಾಗ ನಾವು ಹವ್ಯಕ ಅಡುಗೆಯಲ್ಲಿ ಮಾಡುವಂಥ ಮತ್ತೊಂದು ಪದಾರ್ಥ ಅನ್ನದ ಜೊತೆಗೆ ಉಪಯೋಗಿಸುವಂಥದ್ದು ಮಾಡೋದು ಮರಿಗೆ ಗೊಜ್ಜು. ಮರಿಗೆ ಗೊಜ್ಜಿಗೆ ಮುಖ್ಯವಾಗಿ ಬೇಕಾದಂಥ ಸಾಮಗ್ರಿಗಳು ಹಸಿಮೆಣಸು, ಒಣಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಸಾಸಿವೆ, ಎಳ್ಳು, ಉದ್ದಿನಬೇಳೆ, ಉಪ್ಪು, ಮೊಸರು. ಇದು ಮರಿಗೆ ಗೊಜ್ಜನ್ನು ಮಾಡುವಂಥ ಮರಿಗೆ. ಇದನ್ನು ಮರಿಗೆ ಅಂತ ಹೇಳ್ತಾರೆ. ಮರದಲ್ಲಿ ಮಾಡುವಂಥದ್ದು ಇದು. ಮರದಿಂದ ಮಾಡಿದ್ದು ಇದು. ಈಗ ಇದನ್ನ ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಜ್ಜಿಯವ್ರ ಕಾಲದಿಂದನೂ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಇದು ಮರದ್ದು. ಇಲ್ಲಿ ಯಾವುದೇ ರೀತಿ ಮೊಸರನ್ನು ಉಪಯೋಗಿಸೋದ್ರಿಂದ, ಇದು ಯಾವುದೇ ರೀತಿ ಹುಳಿ ವಸ್ತುವನ್ನು ಉಪಯೋಗಿಸೋದ್ರಿಂದ ಮರ ಯಾವುದೇ ರೀತಿ ಕಲಾಗಿ ಹೋಗೋದಿಲ್ಲ. ಅಂದರೆ ಏನು ಹೇಳ್ತಾರೆ, ಯಾವುದೇ ರೀತಿ ರಾಸಾಯನಿಕ ಚೇಂಜ್ ಇದರಲ್ಲಿ ಆಗೋದಿಲ್ಲ. ಅದಕ್ಕಾಗಿ ನಾವು ಮರವನ್ನೇ ಉಪಯೋಗಿಸ್ತಾ ಇದ್ದೇವೆ. ಇದು ಮರದ ಮರಿಗೆ, ಅದಕ್ಕೆ ಮರಿಗೆ ಅಂತ ಹೇಳ್ತಾರೆ. ಒಗ್ಗರಣೆಯನ್ನು ಅಗಣಿಸೋದಕ್ಕೆ ಮೊದಲನೇದಾಗಿ ಗ್ಯಾಸ್ ಹಚ್ಕೊಳ್ಳೋಣ. ಇದು ನಾವು ಕೊಬ್ಬರಿ ಎಣ್ಣೆಯನ್ನೇ ಉಪಯೋಗಿಸ್ತಾ ಇದ್ದೇವೆ. ಮೊಸರಿನ ಪದಾರ್ಥಕ್ಕೆ ಕೊಬ್ಬರಿ ಎಣ್ಣೆನೇ ಹೆಚ್ಚಾಗಿ ಹೊಂದಿಕೆ ಆಗುತ್ತೆ. ಮತ್ತು ನಮ್ಮಲ್ಲಿ ವಾತಾವರಣಕ್ಕೆ ಕೊಬ್ಬರಿ ಎಣ್ಣೆನೇ ಒಳ್ಳೆಯದು. ಈಗ ನಾವು ಉದ್ದಿನ ಬೇಳೆನ ಹಾಕೋಣ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಲಿ. ಈಗ ನಾವು ಮಾಡ್ತಾ ಇರುವಂಥ ಅಡುಗೆ ಸಾಧಾರಣ ಒಂದು 5 ಜನ ಅಥವಾ 6 ಜನರಿಗೆ ಊಟಕ್ಕೆ ಅನ್ನದ ಜೊತೆಗೆ ಉಪಯೋಗಿಸುವಂಥದ್ದು ಇದು ಮರಿಗೆ ಗೊಜ್ಜು. ಇದಕ್ಕೆ ನಾವು ಹಸಿಮೆಣಸು ಕಟ್ ಮಾಡಿ ಇಟ್ಕೊಳ್ಳೋಣ. ಒಂದು 6 ಹಸಿಮೆಣಸನ್ನು ಹಾಕಿದ್ದೇನೆ. ಮತ್ತು ಉದ್ದಿನಬೇಳೆ ಕೆಂಪು ಆಗ್ತಾ ಇದೆ. ಈಗ ಉದ್ದಿನಬೇಳೆ ಕೆಂಪು ಆಗ್ತಾ ಇದ್ದ ಹಾಗೆಯೇ ನಾವು 4 ಒಣಮೆಣಸು, ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೇವೆ. ಈಗ ಇದೆಲ್ಲ ಅತ್ಯಂತ ಕಡಿಮೆ ಸಮಯ ತಗೊಂಡು ಆರೋಗ್ಯಕರವಾದಂಥ ಒಂದು ಅಡುಗೆ ಇದು. ಮತ್ತು ಬಾಯಿ ರುಚಿಯನ್ನು ಕೊಡುತ್ತೆ. ಈಗ ಇದಕ್ಕೆ ನಾವು ಹಸಿಮೆಣಸು ಹಾಕೋಣ. ಈಗ ಹಸಿಮೆಣಸು, ಒಣಮೆಣಸು, ಉದ್ದಿನಬೇಳೆ ಇಷ್ಟು ಕೆಂಪಾಗ್ತಾ ಇದೆ. ಸ್ವಲ್ಪ ಕೆಂಪಾಗಲಿ. ಇಷ್ಟು ಹಸಿಮೆಣಸು ಹುರಿತಾ ಬಂದ ಹಾಗೆಯೇ 1 ಚಮಚದಷ್ಟು ಕೊತ್ತಂಬರಿ ಕಾಳು, ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಈಗ ನಾವು ಮಾಡ್ತಾ ಇರುವಂಥ ಅಡುಗೆ ಸಾಧಾರಣ 6 ಜನರಿಗೆ ಸಾಕಾಗ್ಬೋದು. ನೀವು ಮೊಸರು ಸೇರಿಸದೇ ಇದ್ದರೆ ಅದನ್ನು ನಾವು 2 ದಿವಸ 3 ದಿವಸನಾದರೂ ಹಾಗೆಯೇ ಇಟ್ಕೊಳ್ಬೋದು. ಮೊಸರು ಸೇರಿಸಿದ ಮೇಲೆ ನೀವು ಅದನ್ನ ಇವತ್ತೇ ಈಗಲೇ ಉಪಯೋಗಿಸಬೇಕು. ಅದಕ್ಕೆ 1 ಚಮಚದಷ್ಟು ಎಳ್ಳು ಹಾಕೋಣ. ಈಗ ಸಾಸಿವೆ ಹಾಕ್ತಾಯಿದ್ದೀವಿ. ಅರ್ಧ ಚಮಚದಷ್ಟು ಸಾಸಿವೆ. ಸಾಸಿವೆ
ಸಿಗ್ತಾ ಇದ್ದಾಗೇ ಈಗ 1 ಗಡ್ಡೆ ಬೆಳ್ಳುಳ್ಳಿ, 8ರಿಂದ 10 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೇವೆ. ಬೆಳ್ಳುಳ್ಳಿ ಚೆನ್ನಾಗಿ ಹುರಿತಾ ಇದೆ. ಇದರಲ್ಲಿ ಸ್ವಲ್ಪ ಕೆಂಪಾಗಲಿ. ಈಗ ಹುರಿದಂಥ ಈ ಒಗ್ಗರಣೆ ಸಾಮಾನನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅಲ್ಲಿ ಇಷ್ಟು ಬೆಳ್ಳುಳ್ಳಿ ಚೆನ್ನಾಗಿ ಅರಳ್ತಾ ಇದೆ. ಎಲ್ಲ ಸಂಬಾರ ಪದಾರ್ಥಗಳು ಸ್ವಲ್ಪ ಬ್ರೌನ್ ಆಗಿದೆ. ಇಷ್ಟು ಓಕೆ. ಒಮ್ಮೆ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ಇದಕ್ಕೆ ನಾನು 1 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪನ್ನು ನೀವು ಮೊಸರಿನ ಹುಳಿಗೆ ಅನುಸಾರವಾಗಿ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಮೊಸರು ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಉಪ್ಪು ಜಾಸ್ತಿ ಬೇಕಾಗ್ಬೋದು. ಸ್ವಲ್ಪ ಸಿಹಿ ಮೊಸರಾದರೆ ಉಪ್ಪು ಕಡಿಮೆ ಸಾಕು. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ಒಂದು 5 ನಿಮಿಷ ವೇಟ್ ಮಾಡೋಣ. ಇವಾಗ ಇದು ಸ್ವಲ್ಪ ಆಗಿದೆ. ಇದನ್ನು ಈಗ ನಾವು ಮರಿಗೆಯಲ್ಲಿ ಅರಿಬೇಕು. ನಿಮಗೆ ಮರಿಗೆ ಇಲ್ಲ ಅಂತ ಆದರೆ ನೀವು ಅದನ್ನು ಮಿಕ್ಸಿಯಲ್ಲಿ ಡ್ರೈ ಮಿಕ್ಸಿ ಮಾಡ್ಬೋದು. ಡ್ರೈ ಮಿಕ್ಸಿ ಮಾಡೋದ್ರಿಂದ ಇದೇ ರೀತಿ ಟೇಸ್ಟ್ನಲ್ಲೇನು ವ್ಯತ್ಯಾಸ ಆಗೋಲ್ಲ. ಅಂದರೆ ಮರಿಗೆ ಇಲ್ಲ, ಕಲ್ಲಿಲ್ಲ, ಚಿಂತೆ ಮಾಡೋ ಕೆಲಸ ಇಲ್ಲ. ನೀವು ಇದನ್ನೇ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. 2 ದಿವಸ 3 ದಿವಸ ಇಟ್ಕೊಳ್ಬೋದು. ನೋಡಿ, ಈ ಥರ ಹಸಿರು ಕೆಂಪು ಎಲ್ಲ ಮಿಕ್ಸ್ ಆಗಿರೋ ಕಲರ್ ಬರುತ್ತೆ. ಇದು ಚಟ್ನಿನೂ ಅಲ್ಲ, ಕ್ಲೀನ್ ಪೌಡರು ಅಲ್ಲ, ಮಧ್ಯಮ ಇದರಲ್ಲಿರಬೇಕು. ಎಸ್, ಈಗ ನೀವು ಇದನ್ನ ನಾನು ಮರಿಗೆನಲ್ಲಿ ಹೇಗೆ ಅರಿಯೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟೆ. ಅಕಸ್ಮಾತ್ ನಿಮಗೆ ಮರಿಗೆ ಇಲ್ಲದೆ ಇರ್ಬೋದು ಪಕ್ಷದಲ್ಲಿ ನೀವು ಇದನ್ನು ಡ್ರೈ ಮಿಕ್ಸ್ ಮಾಡ್ಬೋದು. ಹೀಗೆ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಜಸ್ಟ್ 1 ಅಥವಾ 2 ಸುತ್ತು ತಿರ್ಸಿಬಿಟ್ರೆ ಅದು ಪೌಡರ್ ಆಗುತ್ತೆ. 1 ನಿಮಿಷ ನಿಮಗೆ ಇದನ್ನ ಮಾಡಿ ತೋರಿಸ್ತೀನಿ. ಈಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದು ತುಂಬ ಪೌಡರ್ ಆಗಿಯೂ ಅಲ್ಲ, ಚಟ್ನಿ ಥರನೂ ಅಲ್ಲ. ಇಷ್ಟಿದ್ರೆ ಸಾಕಾಗುತ್ತೆ. ಇದಕ್ಕೆ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಸೇರಿಸ್ಕೊಳ್ಳಿ. ಅಷ್ಟೇ. ಈಗ ನಾನು ಇದಕ್ಕೆ ಬಂದ್ ಮಾಡ್ತಾಯಿದ್ದೀನಿ. ಇದರಲ್ಲೇ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಗಟ್ಟಿಯಾದ ಸಿಹಿ ಮೊಸರನ್ನು ಉಪಯೋಗಿಸ್ಕೊಳ್ಳಿ. ಇದನ್ನು ನೀವು ಅನ್ನದ ಜೊತೆಗೆ ಸೇರಿಸ್ಕೊಂಡು ಊಟ ಮಾಡ್ಬೋದು. ಜೀರ್ಣಕಾರಿಯಾದಂಥ ಮರಿಗೆ ಗೊಜ್ಜು
ರೆಡಿಯಾಗಿದೆ.